ಗೈಸ್ ವಾಟ್ಸಪ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಗೇಮ್ ಪ್ಲೇ ವಿಡಿಯೋ. ಸೊ ನಾವು ಮತ್ತೆ ಆಡೋದಕ್ಕೆ ಹೋಗ್ತಾ ಇದ್ದೀವಿ ಫ್ರೀ ಫೈರ್. ಸೊ ಗೈಸ್ ಇಲ್ಲಿ ನಾವು ರೀಸೆಂಟಾಗಿ ಒಂದಷ್ಟು ಅಪ್ಡೇಟ್ಸ್ಗಳು ಬಂದಿದೆ. ನಾವಿವತ್ತು ಅಪ್ಡೇಟ್ಸ್ಗಳನ್ನ ನಾವು ಚೆಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ನಮಗೆ ರೀಸೆಂಟಾಗಿ ಗೇಮ್ ಒಳಗಡೆ ಆರ್ ಆಫ್ ಫಾರ್ಮಿಂಗ್ ಎಮೌಂಟ್ ಬಂದಿದೆ. ಆ ಎಮೌಂಟ್ನ ನಾವು ಸಿಂಪ್ಲೆಸ್ಟ್ ವೇಲೆ ಹೆಂಗೆ ತೆಗಿಬೇಕು ಅಂದರೆ ಏನು ಕೆಲಸ ಮಾಡ್ದಲೇ ಬರೀ CS ರ್ಯಾಂಕ್ ಆಡೋರ್ಗೆ ಮಾತ್ರ ಇದು ಹೆಲ್ಪ್ ಆಗೋದು, BR ರ್ಯಾಂಕ್ ಆಡೋರ್ಗೆಲ್ಲ. ಸೊ ಗೈಸ್ ಬನ್ನಿ, ಈ ಟ್ರಿಕ್ನ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ಇವತ್ತಿನ ವೀಡಿಯೋಗಳನ್ನ ಸೆಟ್ ಮಾಡ್ತೀನಿ 1K ಲೈಕು. ಸೊ ಬನ್ನಿ ಗೈಸ್ ವೀಡಿಯೋದೊಳಗಡೆ ಹೋಗೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿ, ಮತ್ತು ಬೆಲ್ ಐಕಾನನ್ನು ಒತ್ತೋದಕ್ಕೆ ಮರಿಬೇಡಿ. ನಾವು 800 ಸಬ್ಸ್ಕ್ರೈಬರ್ಸಿಗೆ ಓನ್ಲಿ 60 ಸಬ್ಸ್ಕ್ರೈಬರ್ಸ್ ಮಾತ್ರ ಬೇಕಾಗಿದೆ ಗೈಸ್. ಸೊ ಬನ್ನಿ ಬೇಗ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹೋಗೋಣ ಗೇಮ್ ಆಡೋದಕ್ಕೆ. ಸೊ ಗೈಸ್ ಇಲ್ಲಿ ಇಲ್ಲಿ ಬಂದಿದ್ದೀವಿ. ಫಸ್ಟು ವೈಫೈ ಆನ್ ಮಾಡ್ಕೊಳ್ಳೋಣ, ಮೊಬೈಲ್ ಡೇಟಾನ ಆನ್ ಮಾಡ್ಕೊಳ್ಳೋಣ. ಸೊ ಗೈಸ್ ಇಲ್ಲಿ ನಾವು ನಮ್ಮ ಗೇಮ್ ಒಳಗಡೆ ಬಂದಿದ್ದೀವಿ. ಇಲ್ಲಿ ನೀವು ನೋಡ್ತಿರೋಂಗೆ ಇಲ್ಲಿ ನರುಟೋ ಈವೆಂಟ್ ಸ್ಟಾರ್ಟ್ ಆಗಿದೆ. ಮತ್ತು ಇಲ್ಲಿ ನಾವು ಮೋಸ್ಟ್ಲಿ ಯಾವುದಾದ್ರು ಒಂದು ಬಂಡಲ್ ತೆಗಿಬೋದು ಅನಿಸುತ್ತೆ. ಅಂದರೆ ಫ್ರೀಯಾಗಿ ಬಿಟ್ಟಿರೋ ಬಂಡಲ್ ಒಂದು ಬಿಟ್ಟು ಒರಿಚಿಮಾರದು ಅದೊಂದು ಡೆಫಿನೆಟಾಗಿ ತೆಗಿತೀವಿ. ಆದರೆ ಇದರಲ್ಲಿ ಒಬಿಟೋ ಅಥವಾ ಪೇನ್ ಬಂಡಲ್ನ ನಾವು ತೆಗಿಬೋದು ಅನಿಸುತ್ತೆ. ಯಾಕಂದರೆ ಪೇನು ಮತ್ತು ಇದು ತುಂಬ ಈಸಿಯಾಗಿ ತೆಗಿಬೋದು. ಅಥವಾ ಅಟ್ಲೀಸ್ಟ್ ನಾವು ಇದು ಸ್ಕೈ ಡೈವ್ ಎಮೌಂಟ್ ಆದರೂ ತೆಗಿತೀವಿ. ಅಂದರೆ ಸ್ಕೈ ಡೈವ್ದು ಇದು ಏನಿದೆಯಲ್ಲ, ಹಿತಾಚಿ ಎಲ್ಲ ತೆಗಿಯೋಕ್ಕಾಗಲ್ಲ, ಯಾಕಂದರೆ ಅದು ತುಂಬ ಡೈಮಂಡ್ಸ್ ಹಿಡಿಯುತ್ತೆ. ಮತ್ತು ನಾವಿಲ್ಲಿ ನಮ್ಮ ಕಲೆಕ್ಷನಿಗೆ ನೋಡೋದಾದರೆ, ಇಲ್ಲಿ ನಮ್ಮ ಕಲೆಕ್ಷನಲ್ಲಿ ಹೊಸ ಬಂಡಲ್ಸ್ ಆ್ಯಡ್ ಆಗಿದೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲೊಂದು ಜಿಮ್ ಬಂಡಲ್ ಆಗಿರ್ಬೋದು, ಇಲ್ಲಿ ಏನ್ಷಿಯಂಟ್ ಗ್ಲೋರಿ ಬಂಡಲ್, ಮತ್ತು ಇದೆಲ್ಲ ಏನೇನೋ ಬಿಯಾಂಡ್ ಇದೆಲ್ಲ ನಾರ್ಮಲ್ ಬಂಡಲ್ಸ್ ಆಗಿರುತ್ತೆ. ಮತ್ತು ಇಲ್ಲಿ ಎಮೌಂಟಲ್ಲಿ ನಾರ್ಮಲಾಗಿ ಏನಿಲ್ಲ, ಅಷ್ಟೊಂದು ಕಲೆಕ್ಷನ್ಸ್ ಇಲ್ಲ. ಮತ್ತು ಇಲ್ಲಿ ಕಲೆಕ್ಷನ್ಸಲ್ಲಿ ಎಷ್ಟೊಂದು ಬ್ಯಾಗ್ ಕಲೆಕ್ಷನ್ಸ್ ಇದೆ, ಮತ್ತು ಬೇರೆ ಬೇರೆ ಕಲೆಕ್ಷನ್ಸ್ ಇದೆ ಸ್ಕ್ವಿಡ್ ಗೇಮ್ದೆಲ್ಲ. ಮತ್ತು ಇಲ್ಲಿ ರೀಸೆಂಟಾಗಿ ಸ್ಕ್ವಿಡ್ ಗೇಮ್ದು ಇದು ಬಂದಿತ್ತು ಗೈಸ್. ಆ ಸ್ಕ್ವಿಡ್ ಗೇಮಲ್ಲಿ ಈ ಬಂಡಲ್ ಬಿಟ್ಟಿದ್ರು ಸ್ಕ್ವಿಡ್ ಗೇಮಿಂದು ಬಂಡಲ್, ಅದನ್ನು ನಾನು ತೆಗೆದಿದ್ದೀನಿ. ಮತ್ತು ಇಲ್ಲಿ ಬೇರೆ ಬೇರೆ ಥರ ಏನಾದರೂ ಇದಿದೆ, ನರುಟೋ ಇವೆಂಟಿಂದು ಟೋಕನ್ಸ್ ಇದೆ, ಅದೆಲ್ಲ ಬೇರೆ ಬೇರೆ ಥರ ಇದೆ. ಸೊ ಗೈಸ್ ಇಲ್ಲಿ ನೀವು ಗಮನಿಸ್ದಂಗೆ ಇಲ್ಲಿ ನಮಗೆ ಈವೆಂಟ್ಸಲ್ಲಿ ಹೋಗೋದಾದರೆ ಇಲ್ಲಿ ಆರ್ ಆಫ್ ಫಾರ್ಮಿಂಗ್ ಈವೆಂಟ್ಸ್ ಅಂತ ಕೊಡ್ತಿದ್ದಾರೆ. ಇಲ್ಲಿ ನೀವು ಮೊದಲಿಗೆ ಒಂದು ಬೇಸಿಕ್ ಅಥವಾ ಲೀಸ್ಟ್ ಈಸಿಯೆಸ್ಟ್ ಈ ಟಾಸ್ಕ್ ಏನಂದರೆ ಯೂಸ್ ಆ್ಯನ್ ಇಮೋಟ್ ಇನ್ 3 ಅಂದರೆ 3 ಟೈಮ್ಸ್ನ ನಾವು ಇಮೋಟ್ನ ಯೂಸ್ ಮಾಡಬೇಕು BR ಅಥವಾ CS ಮ್ಯಾಚಸಲ್ಲಿ. ಅದು ಈಸಿಯಾಗಿ ಆಗೋಗುತ್ತೆ. ನಿಮ್ಮ ಹತ್ರ ಯಾವ್ದಾದ್ರು 3 ಇಮೋಟ್ ಇದ್ದರೆ ಅದರಲ್ಲಿ ತುಂಬ ಈಸಿಯಾಗಿ ಆಗುತ್ತೆ. ಆದರೆ ನೀವು ಗೇಮ್ ಸ್ಟಾರ್ಟ್ ಆದಮೇಲೆ, ಅಂದರೆ ನೀವು CS ಅಲ್ಲಿ ಆಡಬೇಕಂದ್ರೆ ನೀವು ಸೇಫ್ ಝೋನಲ್ಲಿ ಇರ್ತೀರಲ್ಲ, ಅದಕ್ಕಿಂತ ಮುಂಚೆನೇ ನೀವು ಎಮೌಂಟನ್ನ ತೆಗೆದ್ರೆ ಒಳ್ಳೆಯದಾಗುತ್ತೆ. ಯಾಕಂದರೆ ಅದು ಕೌಂಟ್ ಆಗೋಲ್ಲ. ಗೇಮಲ್ಲಿ ಯಾವಾಗ ಆಡ್ತಿರ್ತೀರಲ್ಲ ಆವಾಗ ಅದು ಕೌಂಟ್ ಆಗುತ್ತೆ ಎಮೌಂಟ್ ಪ್ಲೇ ಮಾಡಿದಾಗ. ಮತ್ತು ನೀವು ಫುಲ್ ಎಮೌಂಟ್ನ ಪ್ಲೇ ಮಾಡಬೇಕು, ಅರ್ಧ ಎಮೌಂಟ್ ಪ್ಲೇ ಮಾಡಿದ್ರೆ ಆಗೋಲ್ಲ. ಮತ್ತು ಇಲ್ಲಿ ನೆಕ್ಸ್ಟ್ 4 ಟಾಸ್ಕ್ ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಪ್ಲೇ BR ರ್ಯಾಂಕ್ಡ್ 12 ಟೈಮ್ಸ್, ಪ್ಲೇ BR ರ್ಯಾಂಕ್ಡ್ 6 ಟೈಮ್ಸ್, ಪ್ಲೇ CS ರ್ಯಾಂಕ್ 12 ಟೈಮ್ಸ್, ಪ್ಲೇ CS ರ್ಯಾಂಕ್ 12 ಟೈಮ್ಸ್ ಅಂತ ಇಲ್ಲಿದೆ. ಸೊ ಗಾಯ್ಸ್ ಇಲ್ಲಿ ಗಮನಿಸ್ದಂಗೆ ನೀವು 12 ಟೈಮ್ಸ್ನ ನಾವು ಟೋಟಲ್ BR ಮತ್ತು CS ಎರಡೂ ಆಡಬೇಕು. ಇಲ್ಲಿ ನೀವು CS ಅಲ್ಲಿ ಎಲ್ಲ ಅಂದರೆ 12 ಟೈಮ್ಸ್ನ ನೀವು ಕಂಪ್ಲೀಟ್ ಮಾಡೋದು, ಅದನ್ನು ನೀವು ರಿಯಲ್ ರ್ಯಾಂಕ್ ಮ್ಯಾಚಸಲ್ಲಿ ಆಗಿರುತ್ತೆ. ಇಲ್ಲಿ ನೀವು ಇಲ್ಲಿ ರ್ಯಾಂಕ್ ಇಲ್ಲಿ ನೋಡ್ತಿದ್ರೆ ನಂದು ರ್ಯಾಂಕಲ್ಲಿ ಇಲ್ಲಿ ನೀವು ನೋಡ್ತಿರೋಂಗೆ ಇಲ್ಲಿ ನನ್ನ ರ್ಯಾಂಕ್ ಅಷ್ಟೊಂದೇನು ಚೆನ್ನಾಗಿಲ್ಲ BR ಅಲ್ಲಿ. ಯಾಕಂದರೆ ನಾನು BR ಆಡಲ್ಲ, ಅಷ್ಟೊಂದು BR ಆಡಲ್ಲ ನಾನು. CS ಅಲ್ಲಿ ನೀವು ನೋಡ್ತಿರ್ಬೋದು ಒಂದು ಸ್ವಲ್ಪ ಪರವಾಗಿಲ್ಲ ನಾನು ರ್ಯಾಂಕ್, ಯಾಕಂದರೆ ನಾನು ಬರೀ CS ಅನ್ನು ಆಡೋದು. ಯಾಕಂದರೆ ನಾನು CS ಅಲ್ಲಿ ನಾನು ಪ್ರಿಫರ್ ಮಾಡ್ತೀನಿ, ಯಾರು CS ಆಡ್ತಾರೋ BR ಆಡಲ್ವೋ ಅವರಿಗೆಲ್ಲ ನಾನು ಪ್ರಿಫರ್ ಮಾಡ್ತೀನಿ BR ಅಲ್ಲಿ ಹೋಗಿ ಯಾವುದಾದ್ರು ಒಂದು ಮ್ಯಾಚ್ ಸ್ಟಾರ್ಟ್ ಮಾಡಿ. ಮ್ಯಾಚ್ ಸ್ಟಾರ್ಟ್ ಆದಮೇಲೆ ನೀವು ವೇಟ್ ಮಾಡಿ,
ಸೊ ಗೈಸ್ ಇಲ್ಲಿ ನೀವು ನೋಡ್ತಿರ್ಬೋದು ಮ್ಯಾಚ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನೀವು ಹೊಸ ಲುಕ್ಸ್ ಎಲ್ಲ ನೋಡ್ತಿರ್ಬೋದು. ಇಡನ್ ಲೀಫ್ ವಿಲೇಜ್ ಅಂತ ಈ ಹೊಸ ಜಾಗದ ಹೆಸರು, ಲೊಕೇಶನ್ ಹೆಸರು. ಇದು ನರುಟೋ ಇವೆಂಟ್ ಇರೋ ತನಕ ಇರುತ್ತೆ ಅಂತ ಪ್ರಾಬಬ್ಲಿ ಅನಿಸುತ್ತೆ. ಮತ್ತು ಇಲ್ಲಿ ನಾವು ಇಲ್ಲಿ ಒಂದು ಸ್ವಲ್ಪ ಹೋರಾಡಾದ್ಮೇಲೆ ಇಲ್ಲಿ ನೀವು ಮೊದಲಿಗೆ ಯಾವ ಮ್ಯಾಪಲ್ಲಿ ನೀವು ಇದಾಗಿದೆ ಅಂತ ಸ್ಪಾನ್ ಆಗಿದ್ದೀರ ಅಂತ ನೀವು ನೋಡಬೇಕು. ಇಲ್ಲಿ ನಿಮಗೆ ಬರ್ಮೋಡ ಅಂದರೆ ನೀವು ಪೀಕಿಗೆ ಹೋಗ್ಬೇಕಾಗುತ್ತೆ. ಪೀಕಲ್ಲಿ ನೀವು ಏನು ಮಾಡಬೇಕಂದ್ರೆ ಪೀಕಲ್ಲಿ ಹೋಗಿ ನೀವು ಜಸ್ಟ್ ಏನು ಮಾಡಬೇಕು, AFK ಹೋಗಬೇಕು ಗೈಸ್. ಇದು ನನ್ನ ಟ್ರಿಕ್ಸು. ಯಾಕಂದರೆ ನಾನು ಇದೇ ಥರ ನಾನು BR ಆಡೋಲ್ಲ, ಅದಕ್ಕೆ ನಾನು ಪೀಕಿಗೆ ಹೋಗ್ತೀನಿ. ಪೀಕಿಗೆ ಹೋಗಾದ್ಮೇಲೆ ಯಾಕಂದರೆ ಪೀಕಲ್ಲಿ ಜಾಸ್ತಿ ಜನ ಬರ್ತಾರೆ. ಪೀಕಿಗೆ ಹೋಗಾದ್ಮೇಲೆ ನಾನು AFK ಹೋಗ್ತೀನಿ. ಅಂದರೆ AFK ಅಂದರೆ ಸುಮ್ಮನೆ ಬಾಟ್ ಥರ ಬಿಹೇವ್ ಮಾಡ್ತೀನಿ. ಆವಾಗ ನನ್ನನ್ನು ಅವರು 2 times ನನ್ನನ್ನು ಕಿಲ್ ಮಾಡಬೇಕು, ಯಾರು ಒಪೊನೆಂಟ್. ಆಮೇಲೆ ನಾನು ಅದು ಬೇಗ ಒಂದು 20 ಮಿನಿಟ್ಸಲ್ಲಿ ಅದು ಬಿ ಆರಿಂದು ಏನಿದೆಯಲ್ಲ ಟಾಸ್ಕು 12 ಟೈಮ್ಸಿಂದು 20 ಮಿನಿಟ್ಸಲ್ಲಿ ಆರಾಮಾಗಿ ನೀವು BRಿನ ಟಾಸ್ಕ್ನ ಕಂಪ್ಲೀಟ್ ಮಾಡ್ಬೋದು. ಈ ಒಂದು ಸತಿ ನೀವು BRಿಂದ ಒಂದು ರ್ಯಾಂಕ್ ಇದನ್ನು ಮಾಡಾದ್ಮೇಲೆ ನೀವು ನಾರ್ಮಲಾಗಿ ನೀವು ಓಡಾಡ್ತಿರ್ಬೋದು. ಅಂದರೆ ಸಿ ಎಸ್ ರ್ಯಾಂಕ್ ಟಾಸ್ಕ್ ಮುಗಿಸೋಕ್ಕೆ ಇನ್ನೂ ನಿಮಗೆ ತುಂಬ ಅದೊಂದು 3 days ಟೈಮ್ ಸಿಗುತ್ತೆ. ಅಥವಾ ಇದೊಂದು ದಿವಸದಲ್ಲೇ ನೀವು CS ಇಂದ ಒಂದು 4 matches ಆಡಿದ್ರೂ ನೀವು ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದಾಗುತ್ತೆ ಇದನ್ನು. ಸೊ ಗೈಸ್ ಇಲ್ಲಿ ಯಾರಾದರೂ ಎನಿಮಿ ನಮ್ಮನ್ನು ಅಟ್ಯಾಕ್ ಮಾಡ್ತಿಲ್ಲ. ಇಲ್ಲಿ ಯಾರೋ ಬಾಟ್. ಗಾಯ್ಸ್ ನಾನೇ ಚೆನ್ನಾಗಿ ಆಡ್ತಾಯಿದ್ದೀನಿ. ಇಲ್ಲಿ ಯಾರು ನನ್ನನ್ನು ಸಾಯಿಸ್ತಾನೆ ಇಲ್ಲ ಗಾಯ್ಸ್. ಗಾಯ್ಸ್ ಇಲ್ಲಿ ನಾನು ಸುಮ್ಮನೆ ಒಂದು ಸ್ವಲ್ಪ ಚೆನ್ನಾಗಿ ಯೂಟ್ಯೂಬ್ ವೀಡಿಯೋ ಮಾಡ್ತಿದ್ದೀನಿ ಅಂತ ಸುಮ್ಮನೆ ಆಡ್ತಾಯಿದ್ದೀನಿ. ಮತ್ತು ಮಿಕ್ಕಿದವರೆಲ್ಲ ನನ್ನನ್ನು ಹೊಡೆಯೋಕ್ಕೆ ಅವ್ರ ಮುಂದೆನೇ ಹೋಗ್ತೀನಿ. ಗಾಯ್ಸ್ ಇದೇ ಒಂದು ಮಿರಾಕಲ್ ಗಾಯ್ಸ್. ಇಲ್ಲಿ ಯಾರು ಎನಿಮಿಸೇ ಕಾಣಿಸ್ತಿಲ್ಲ ಇಲ್ಲಿ ನನಗೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಹೊಡಿಯೋ. ಸೊ ಗಾಯ್ಸ್ ಈ ಥರ ನೀವು ನಾರ್ಮಲಾಗಿ ನಿಂತ್ಕೊಬೇಕು. ಹಿಂಗೆ ನಿಮಗೀಗ BR ಸಿಂಗಲ್ ಸೋಲೋ ಆಡ್ತಿರೋದ್ರಿಂದ ನೀವು ಮತ್ತೆ ರೀಸ್ಪಾನ್ ಆಗ್ತೀರಾ. ನೀವು ಮತ್ತೆ ಪೀಕಿಗೆ ಹೋಗಬೇಕು. ಪೀಕಿಗೆ ಹೋದ್ಮೇಲೆ ಮತ್ತೆ ನಿಂತ್ಕೊಂಡ್ರೆ ನಿಮ್ಮ ಕೆಲಸ ಆಗುತ್ತೆ. ಇದರಿಂದ ನೀವು 20 to 30 ಮಿನಿಟ್ಸಲ್ಲಿ ನಿಮ್ಮದು BRಿಂದ ಒಂದು ಟಾಸ್ಕ್ ಮುಗಿಯುತ್ತೆ. ಯಾಕಂದರೆ BRಲ್ಲಿ ನೀವು ನಾರ್ಮಲಾಗಿ ಆಡೋಕ್ಕೋದ್ರೆ BRಲ್ಲಿ ತುಂಬ ಮಿನಿಮಮ್ ಅಟ್ಲೀಸ್ಟ್ 30 ಮಿನಿಟ್ಸ್ ಬೇಕಾಗುತ್ತೆ ನಿಮ್ಮ ಒಂದು ಕಂಪ್ಲೀಟ್ ಮ್ಯಾಚ್ ಬೂಯ ಆಗೋಕ್ಕೆ. ಅದ್ರ ಬದಲು ನಾನು ಯಾವಾಗ BR ಆಡೋಲ್ವೋ, ಯಾರೆಲ್ಲ BR ಆಡೋಲ್ವೋ ಅವರೆಲ್ಲ ಇದು ಈಸಿಯಾಗಿ ನೀವು ಈ ಟ್ರಿಕ್ಸ್ನ ಫಾಲೋ ಮಾಡಿದ್ರೆ, ಟ್ರಿಕ್ಸ್ ಅಂತ ಹೇಳೋಕ್ಕಾಗಲ್ಲ, ಅಂದರೆ ಇದು ನಾರ್ಮಲಾಗಿ ಜಸ್ಟ್ ಒಂದು ಇದೆಯಲ್ಲ BR ಅಂದರೆ ಒಬ್ರೊಬ್ಬರು ಫುಲ್ ಆಡಬೇಕು ಅಂತ ತಿಳ್ಕೊತಾರೆ. ಇದರಿಂದ ಡೆಫಿನೆಟ್ಲಿ ನಿಮ್ಮದು ರ್ಯಾಂಕ್ ಎಲ್ಲ ಕಡಿಮೆ ಹೋಗ್ಬೋದು. ನಾನು ಹೇಳ್ತಿರೋದು ಬರೀ ಯಾರೆಲ್ಲ BR ಆಡಲ್ವೋ ಅವ್ರಿಗೆ ಮಾತ್ರ ನಾನು ಹೇಳ್ತಿರೋದು ಈ ಸಜೆಷನ್ನ. ಸೊ ಗಾಯ್ಸ್ ಈ ಥರ ನೀವು ನೆಕ್ಸ್ಟ್ ಮತ್ತೆ ಬಾಟ್ ಥರ ಓಡಾಡ್ತಿರ್ಬೇಕು. ಇಲ್ಲಿ ಮತ್ತೆ ಯಾರಾದರೂ ಸಿಕ್ಕಿದ್ರೆ ನಿಮ್ಮನ್ನು ಸಾಯಿಸ್ತಾರೆ, ಇಲ್ಲಾಂದರೆ ಅವ್ರ ಮುಂದೆ ಸಿಂಪ್ಲಿ ಹೋಗಿ ನಿಂತ್ಕೊಬೇಕು. ಸೊ ಗಾಯ್ಸ್ ಎಂಥ ಬಾಟ್ ಪ್ಲೇಯರ್ಸ್ ಬರ್ತಿದ್ದಾರೆ ಅಂದರೆ, ನನಗೆ ನಿಜವಾಗ್ಲೂ ಗಾಯ್ಸ್ BR ರ್ಯಾಂಕ್ ನೀವು ಇಲ್ಲಿ ನೋಡ್ತಿರ್ಬೋದು, ಮೇಲ್ಗಡೆ BR ರ್ಯಾಂಕ್ ಆಗ್ತಿರೋದು ನಾನು ಪ್ರೋ ಆಗಿದ್ದೀನ ಅಥವಾ ಮುಂದ್ಗಡೆ ಬರ್ತಿರೋ ಮೆಂಬರ್ಸ್ ಪ್ರೋ ಆಗಿದ್ದಾರೆ ಅಂತ ಗೊತ್ತಿಲ್ಲ ಗಾಯ್ಸ್. ಎಲ್ಲರೂ ಸಾಯ್ತಿದ್ದಾರೆ ನನ್ನ ಕೈಯಲ್ಲಿ, ಯಾಕಂತ ಗೊತ್ತಾಗ್ತಿಲ್ಲ. ಸೊ ಗೈಸ್ ನಾನು ನಿಮಗೆ ಇದನ್ನು ತೋರಿಸ್ದಂಗೆ ಇಲ್ಲಿ ಅಟ್ಲೀಸ್ಟ್ ನಾವು ಏನಾದರೂ ಬೇರೆ ಥರ ಏನಾದರೂ ಟ್ರಿಕ್ಸ್ ಯೂಸ್ ಮಾಡ್ಬೋದು. ಝೋನ್ ಒಳಗಡೆ ಹೋಗಿ ಸಾಯೋದು, ಅಥವಾ ನೀವಿಲ್ಲಿ ಇದು ನರುಟೋದು ಇದು ಅಡ್ವಾನ್ಸ್ ಇದೆಯಾ ಟೋಕನ್ಸ್, ಅದನ್ನು ಕಲೆಕ್ಟ್ ಮಾಡ್ಕೊಬೋದು. ಸೊ ಗೈಸ್ ಇಲ್ಲಿ ಒಬ್ಬ ಎನಿಮಿ ಇದ್ದಾನೆ. ಸೊ ಗಾಯ್ಸ್ ಆ ಎನಿಮಿನೂ ಯಾರೋ ಹೊಡೆದಾಕಿದ್ದಾರೆ. ಸೊ ಗಾಯ್ಸ್ ಯಾರು ಗಾಯ್ಸ್ ಇವರೆಲ್ಲ?
ಸೊ ಗೈಸ್, ಇಲ್ಲಿ ನಾನು ಫೈನಲಿ ಒಂದು ಮ್ಯಾಚ್ ಕಂಪ್ಲೀಟ್ ಆಗುತ್ತೆ. ಇದು ನೀವು ನೋಡ್ತಿರೋಂಗೆ ಇಲ್ಲಿ ನಾನು ನಿಮಗೆ ಟೈಮಿಂಗ್ಸ್ ತೋರಿಸ್ತೀನಿ. ಇದು ನಾನು ಚೆನ್ನಾಗಿ ಅಟ್ಲೀಸ್ಟ್ ಒಂದೆರಡು ಕೀಲ್ಸ್ ಮಾಡಿರೋದ್ರಿಂದ ಇದೊಂದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತು. ಎಲ್ಲಿ ನೀವು ಕೀಲ್ಸ್ ಮಾಡ್ತಿಲ್ಲ ಹಂಗೆ ನಿಂತಿರ್ತೀರ ಅಥವಾ ಓಡಾಡ್ತೀರ ಅಂದರೆ ನೀವು ಈಸಿಯಾಗಿ ನೀವು ಒಂದು 6 to 8 ಮಿನಿಟ್ಸಲ್ಲಿ ನಿಮ್ಮದು ಒಂದು ಮ್ಯಾಚ್ ಕಂಪ್ಲೀಟ್ ಆಗುತ್ತೆ. ಹಿಂಗೆ ನೀವು ಜಾಸ್ತಿ ಮ್ಯಾಚಸ್ ಆಡಿ ನೀವು ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ನೋಡಿ, ಇದು ಆಗಲೇ BR 6 ಟೈಮ್ಸಿಂದ ಆಗಲೇ ಕ್ಲೈಮ್ ಆಗಿದೆ. ಆಗಲೇ 6. ಇದು ಎಮೌಂಟ್ ಏನು ಅಷ್ಟೊಂದು ಚೆನ್ನಾಗಿಲ್ಲ, ಅಂದರೆ ಚೆನ್ನಾಗಿದೆ. ಅಟ್ಲೀಸ್ಟ್ ಒಂದು ಮುಂದೆ ಹೋಗಿ ರೇರ್ ಆಗ್ಬೋದು. ಫ್ರೀಯಾಗಿ ಕೊಡ್ತಿದ್ದಾರೆ ಅಂತ ತೊಗೊಬೇಕಷ್ಟೆ ಎಮೌಂಟ್ನ. ಇನ್ನು 3 ಟಾಸ್ಕ್ ಉಳಿಸಿದೆ. ಇಲ್ಲಿ ನಾವು ಈಗ CS 6 ಅಂದರೆ 6 CS ಇನ್ನೂ ಒಂದು 8 ಟೈಮ್ಸ್ ಆಡಬೇಕು. BR ಒಂದು 6 ಟೈಮ್ಸ್ ಆಡಿದ್ರೆ ನಮ್ಮದು ಇಲ್ಲಿ ಮುಗ್ದೋಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಎಷ್ಟೊಂದು ಇಂಚಿಷ್ಟು ಅವಾರ್ಡ್ ಸಿಕ್ಕಿದೆ. ಮತ್ತು ಇಲ್ಲಿ ನೀವು ಹೊಸದಾಗಿ ನೀವು ಗಮನಿಸ್ದಂಗೆ ಇಲ್ಲಿ ಲೋನ್ ಉಲ್ಫಿಂದು ಅನ್ನೋದು ವರ್ಷನ್ ಬಂದಿದೆ. ಎಲ್ಲಿ ನೀವು ಈಸಿಯಾಗಿ ಎಲ್ಲ ಬಂಡಲ್ಲೂ ಫ್ರೀಯಾಗಿ ತೊಗೊಬೋದು ಅಕಸ್ಮಾತ್ ನೀವು ಫಸ್ಟಲ್ಲಿ ಬಂದರೆ. ಯಾಕಂದರೆ ಇಲ್ಲಿ ಒಂದು ಹೊಸ ಇದು ಬಂದಿರೋದ್ರಿಂದ ನೀವು ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ನಿಂಜುಟ್ಸು ಲೋನ್ ಉಲ್ಫ್ ಅಂತ ಒಂದು ಇದಿದೆ. ಇಲ್ಲಿ 16th ಆಗಸ್ಟಿಂದ 29th ಆಗಸ್ಟ್ ತನಕ ಇಲ್ಲಿ ಫಸ್ಟ್ ರ್ಯಾಂಕ್ ಬಂದು ಇಲ್ಲಿ ಯಾವ್ದಾದ್ರು ಬಂಡಲ್ ಕಾಣಿಸ್ತಿದೆಯೋ ಅದೆಲ್ಲ ಬಂಡಲ್ ಫ್ರೀಯಾಗಿ ಸಿಗುತ್ತೆ. ಸೆಕೆಂಡು ಮತ್ತು ಥರ್ಡ್ ರ್ಯಾಂಕ್ ಬಂದು ಇದರಲ್ಲಿ ಯಾವ್ದಾದ್ರು ಒಂದು ಬಂಡಲ್ನ ನಾವು ಚೂಸ್ ಮಾಡ್ಬೋದು. ಇಲ್ಲಿ ನೀವು ಇದನ್ನು ನೋಡ್ತಿರ್ಬೋದು. ಸೊ ಗಾಯ್ಸ್, ಇಲ್ಲಿ CS ರ್ಯಾಂಕಲ್ಲಿ ಆದರೆ ನೀವು ಆಡಲೇಬೇಕು. ಯಾಕಂದರೆ ಇಲ್ಲಿ ನೀವು ಆಡಲಿಲ್ಲ ಹಂಗೆ AFK ಹೋದರೆ ಇಲ್ಲಿ CS ರ್ಯಾಂಕ್ ಅಷ್ಟು ಬೇಗನೂ ಮುಗಿಯಲ್ಲ. CS ರ್ಯಾಂಕ್ ಒಂದು ಸ್ಕ್ವಾಡ್ ಆಗಿರೋದ್ರಿಂದ ನೀವು ಆನರ್ ಸ್ಕೋರ್ ಕಡಿಮೆ ಬೀಳುತ್ತೆ. ಮತ್ತು ಇಲ್ಲಿ ನೀವು ಕಂಪ್ಲೀಟ್ ಮಾಡಲೇಬೇಕು ಆ ಮ್ಯಾಚ್ನ. ಅದಕ್ಕೆ ನಾನು ಏನಂದರೆ, ಇಲ್ಲಿ ಅಟ್ಲೀಸ್ಟ್ ನೀವು BR ರ್ಯಾಂಕ್ ಮ್ಯಾಚಸ್ ನೀವು ಕಂಪ್ಲೀಟ್ ಮಾಡಿದ್ರೆ ನೀವು CS ರ್ಯಾಂಕ್ನ ನೀವು ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು ಇನ್ 3 ಡೇಸಲ್ಲಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮಾಡಬೇಡಿ. ಇದೇ ಥರ ನೀವು ಬೇರೆ ವೀಡಿಯೋಸ್ಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.